ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ತುಂಬಾ ಸ್ವಾಗತ. ಸೊ ಈ ವಿಡಿಯೋ ಏನಾದ್ರು ತಾವು ಯೂಟ್ಯೂಬ್ನಲ್ಲಿ ಫಸ್ಟ್ ಟೈಮಿಗೆ ನೋಡ್ತಾ ಇದ್ದರೆ ಕೂಡಲೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಮೇಲೆ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ನಾನು ಏನೇ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಶನ್ ಸಿಗುತ್ತೆ. ಸೊ ಟೈಮ್ ಟು ಟೈಮ್ ರೆಗ್ಯುಲರ್ ಅಪ್ಡೇಟ್ಸ್ಗಳು ನಮ್ಮ ಕಡೆಯಿಂದ ನಿಮಗೆ ಮಿಸ್ ಆಗಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ಏನಾದ್ರು ನೋಡ್ತಾರೆ ಕೂಡಲೇ ಒಂದು ಲೈಕ್ ಕೊಡಿ. ಲೈಕ್ ಕೊಡಲಿಲ್ಲ ಅಂದರೆ ಈಗ ಲೈಕ್ ಮಾಡಿ. ಸೊ ನೀವು ಮಾಡುವಂಥ ಲೈಕು ಸಬ್ಸ್ಕ್ರೈಬ್ ನನಗೆ ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ, ಶಕ್ತಿ ಕೊಟ್ಟಂಗೆ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಬೇಕಾಗುತ್ತೆ. ನೀವೇನಾದರೂ ಅರ್ಧಕ್ಕೆ ಬಿಟ್ಟು ಹೋದರೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿ ನಿಮಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ನಿಮಗೆ ಸಿಗೋದಿಲ್ಲ. ಪ್ಲೀಸ್ ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದೇನಂದರೆ, ಸೊ ನಾವು ತುಂಬ ಜನ ಗೂಗಲ್ ಪೇನ ಯೂಸ್ ಮಾಡ್ತೀವಿ ನಮ್ಮ ಡೈಲಿ ಲೈಫಲ್ಲಿ. ಏನಾದರೂ ಪೇಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಬೇರೆಯವ್ರಿಗೆ ದುಡ್ಡನ್ನು ಸೆಂಡ್ ಮಾಡಬೇಕು ಅಂದ್ಕೊಂಡಿದ್ರೆ ಅಂಥ ಸಂದರ್ಭದಲ್ಲಿ ನಾವು ಗೂಗಲ್ ಪೇಯನ್ನು ಯೂಸ್ ಮಾಡ್ತಾ ಇರ್ತೀವಿ. ಗೂಗಲ್ ಪೇಯಲ್ಲಿ ಸೊ ನಾವು ಯಾರ್ಯಾರು ಪೇಮೆಂಟನ್ನು ಮಾಡಿರ್ತೀವಿ ಅವೆಲ್ಲ ಹಿಸ್ಟ್ರಿ ಎಲ್ಲ ಆಗಿರುತ್ತೆ. ಸೊ ಯಾರ್ಯಾರು ಪೇಮೆಂಟ್ ಮಾಡಿದ್ದೀವಿ, ಯಾರ್ಯಾರ ಕಡೆಯಿಂದ ನಾವು ಪೇಮೆಂಟನ್ನು ರಿಸೀವ್ ಮಾಡಿದ್ದೀವಿ, ಅವೆಲ್ಲ ಕೂಡ ಹಿಸ್ಟ್ರಿಯಲ್ಲಿ ಇರುತ್ತೆ. ಸೊ ಅಂಥ ಒಂದು ಹಿಸ್ಟ್ರಿಯನ್ನು ಯಾವ ರೀತಿ ಡಿಲೀಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಹೌದು, ಗೂಗಲ್ ಪೇಯಲ್ಲಿ ಇರ್ತಕ್ಕಂಥ ಹಿಸ್ಟ್ರಿಯನ್ನು ಯಾವ ರೀತಿ ಡಿಲೀಟ್ ಮಾಡೋದನ್ನು ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ನೋಡಿ, ಪೂರ್ತಿ ನೋಡಿ ಅಂತ ಹೇಳ್ತಾ, ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ನಿಮ್ಮ ಮೊಬೈಲಲ್ಲಿ ಗೂಗಲ್ ಪೇ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲಾಗಿದೆ ಗೂಗಲ್ ಪೇಯಲ್ಲಿ ಹಿಸ್ಟ್ರಿಯನ್ನು ಡಿಲೀಟ್ ಮಾಡೋದು. ಸೊ ಈ ರೀತಿ ಗೂಗಲ್ ಪೇ ಓಪನ್ ಮಾಡಿದಾಗ ಸೊ ನಿಮ್ಮದು ಪ್ರೊಫೈಲ್ ಐಕನ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡ್ಕೊಂಡ ನಂತರ ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡಿ ಪೂರ್ತಿ. ಇಲ್ಲಿ ಸೆಟ್ಟಿಂಗ್ ಅಂತ ಒಂದು ಆಪ್ಷನ್ ಕಾಣ್ತಿದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಟ್ಟಿಂಗ್ಸಲ್ಲಿ ಪರ್ಸನಲ್ ಇನ್ಫೋ, ನೋಟಿಫಿಕೇಷನ್ ಆ್ಯಂಡ್ ಇಮೇಲ್ಸ್ ಅಂಡ್ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಅಂತ ಒಂದು ಆಪ್ಷನ್ ಕಾಣ್ತಿದೆಯಲ್ಲ, ಸೊ ಪ್ರೈವಸಿ ಆ್ಯಂಡ್ ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದಾಗ ಡೇಟಾ ಆ್ಯಂಡ್ ಪರ್ಸನಲೈಸೇಷನ್ ಫಸ್ಟ್ ಆಪ್ಷನ್ ಕಾಣ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಇದು ಪರ್ಸನಲೈಸೇಷನ್ ವಿತ್ ಗೂಗಲ್ ಪೇ ಅಂತ ಇರ್ತಲ್ಲ, ಇದು ಯಾವಾಗಲೂ ಆನ್ ಇರಬೇಕು. ಆಗ ಮಾತ್ರ ಗೂಗಲ್ ಪೇಲಿ ಹಿಸ್ಟ್ರಿಯನ್ನು ಡಿಲೀಟ್ ಮಾಡಲಿಕ್ಕೆ ಸಾಧ್ಯ. ಸೊ ಇಲ್ಲಿ ಈ ರೀತಿ ಬಂದಾಗ ಸೊ ಗೂಗಲ್ ಅಕೌಂಟ್ ಒಂದೊಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಇಲ್ಲಿ ಬ್ಲೂ ರೀತಿ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೈರೆಕ್ಟ್ ನಿಮ್ಮ ಗೂಗಲ್ ಅಕೌಂಟ್ ಕರ್ಕೊಂಡು ಹೋಗುತ್ತೆ ಅಲ್ಲಿ. ಸೊ ಇಲ್ಲಿ ರೀತಿ ಇಲ್ಲಿ ಬಂದಾಗ ಲಾಸ್ಟಿಗೆ ಏನು ಮಾಡಬೇಕಂದ್ರೆ, ಇಲ್ಲಿ ಪೇಮೆಂಟ್ ಆ್ಯಂಡ್ ಟ್ರಾನ್ಸಾಕ್ಷನ್ ಆ್ಯಕ್ಟಿವಿಟಿ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನಿಮಗೆ ಒಂದು ಪಾಸ್ವರ್ಡನ್ನು ಕೇಳುತ್ತೆ, ಅದನ್ನು ನೀವು ಎಂಟ್ರ್ ಮಾಡಬೇಕಾಗುತ್ತೆ, ಅಂದರೆ ಅನ್ಲಾಕ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕಂಟಿನ್ಯೂ ಮಾಡಿ. ಪಾಸ್ ಕೀ ಥ್ರೂ ಅನ್ಲಾಕನ್ನು ಮಾಡಬೇಕಾಗುತ್ತೆ, ಅಥವಾ ಸ್ಕ್ರೀನ್ ಲಾಕ್ ಏನು ಲಾಕ್ ಇದೆಯೋ, ಲಾಕನ್ನು ಇಟ್ಕೊಂಡಿರ್ತೀರೋ, ಸೊ ಅದ್ರ ಮೂಲಕ ನೀವು ಅನ್ಲಾಕನ್ನು ಮಾಡಬೇಕಾಗುತ್ತೆ. ಸೊ ಈ ರೀತಿ ಅನ್ಲಾಕನ್ನು ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಸಿಗುತ್ತೆ. ನೀವು ಲಾಸ್ಟ್ ಕೆಳಗಡೆ ಬನ್ನಿ, ಹೀಗೆ ಸ್ಕ್ರಾಲ್ ಡೌನ್ ಮಾಡಿ. ನೋಡಿ, ನಿಮ್ಮ ಗೂಗಲ್ ಪೇದು ಏನೇನು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅವೆಲ್ಲ ಟ್ರಾನ್ಸಾಕ್ಷನ್ಗಳು ಇಲ್ಲಿ ತೋರಿಸ್ತಾ ಇರ್ತವೆ. ಸೊ ಇಲ್ಲಿ ಸಿಂಪ್ಲಿ ಡಿಲೀಟ್ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೆಲವೊಂದು ಆಪ್ಷನ್ಗಳು ನೋಡಲಿಕ್ಕೆ ಸಿಗುತ್ತೆ. ಅಥವಾ ನಿಮಗೆ ಏನೋ ಒಂದೊಂದು ಸಿಂಗಲ್ ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡಬೇಕಿತ್ತಂದರೆ ಇಲ್ಲಿ ಡಿಲೀಟ್ ಮಾಡ್ಬೋದು. ಸೊ ನಾನು ಫಾರ್ ಎಕ್ಸಾಂಪಲ್ಲು ನಾನೊಂದು ಟ್ರಾನ್ಸಾಕ್ಷನ್ ಡಿಲೀಟ್ ಮಾಡ್ತೀನಿ. ಇದನ್ನು ಡಿಲೀಟ್ ಆಯಿತು. ಸೊ ಒಂದೊಂದಾಗಿ ನೀವು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಸೊ ಒಂದೊಂದಾಗಿ ನೀವು ಡಿಲೀಟನ್ನು ಮಾಡ್ಬೋದು. ಸೊ ತುಂಬ ಆರಾಮಾಗಿ ಡಿಲೀಟನ್ನು ಮಾಡ್ಬೋದು. ಸೊ ನೋಡಿ ಎಷ್ಟೆಷ್ಟು ಟ್ರಾನ್ಸಾಕ್ಷನ್ ಇದೆ, ಸೊ ಎಲ್ಲನೂ ತೋರಿಸ್ತಾ ಇದೆ. ಸೊ ಇಲ್ಲಿ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೇಳುತ್ತೆ ಲಾಸ್ಟ್ 1 ಗಂಟೆದು ಆ್ಯಕ್ಟಿವಿಟಿಯನ್ನು ಮಾಡಿದ್ದೀರಾ, ಅದನ್ನು ಡಿಲೀಟ್ ಮಾಡಬೇಕಾ, ಅಥವಾ ನೆನ್ನೆ ಮಾಡಬೇಕಾ, ಅಥವಾ ಆಲ್ವೈಸ್ ಅಂದರೆ ಅದು ಹೇಳ್ತೀನಿ. ಕಸ್ಟಮರೇಜ್ ಅಂದರೆ ಡೇಟ್ ವೈಸು, ಆ ಡೇಟಿಂದ ಈ ಡೇಟ್ವರೆಗೂ ಏನಾದ್ರು ಟ್ರಾನ್ಸಾಕ್ಷನ್ ಮಾಡಿದರೆ ಅದೇ ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಕಸ್ಟಮರೇಜ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ನಿಮ್ಗೆ ಏನಾದರೂ ಏನು ಬೇಡ, ಗೂಗಲಲ್ಲಿ ನಾನೇನು ಲೈಫ್ ಟೈಮ್ ಇಲ್ಲಿವರೆಗೂ ನಾನು ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀನಿ ಎಲ್ಲ ಗೂಗಲ್ ಪೇಯಲ್ಲಿ, ಅವೆಲ್ಲವನ್ನು ಡಿಲೀಟ್ ಮಾಡಬೇಕು ಅಂದ್ಕೊಂಡಿದ್ರೆ ಆಲ್ವೈಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ಡಿಲೀಟ್ ಆಗುತ್ತೆ. ಸೊ ನಾನು ಈಗ ನನ್ನ ಟ್ರಾನ್ಸಾಕ್ಷನ್ ಎಲ್ಲ ಇದೆ, ನಾನು ಎಲ್ಲ ಕೂಡ ಡಿಲೀಟ್ ಮಾಡಲ್ಲ, ನೀವು ಬೇಗ ಡಿಲೀಟ್ ಮಾಡ್ಕೋಬೋದು. ಸೊ ನಾನು ಒಂದೊಂದಾಗೆ ನನಗೆ ಯಾವ್ದು ಬೇಕೋ ಅದಷ್ಟೇ ನಾನು ಡಿಲೀಟ್ ಮಾಡ್ಕೋತೀನಿ. ಸೊ ಅವಾಗ ನಾನು ತೋರಿಸಿದ್ನಲ್ಲ ಆ ರೀತಿಯೇ ನಾನು ಡಿಲೀಟ್ ಮಾಡ್ಕೋತೀನಿ. ಸೊ ನೋಡಿ, ಇನ್ನೊಂದು ತೋರಿಸ್ತೇನೆ ನೋಡಿ, ಈ ರೀತಿ ಡಿಲೀಟ್ ಆಗ್ತಾಯಿದೆ ನೋಡಿ. ಈ ರೀತಿ ತುಂಬ ಈಸಿಯಾಗಿ ನೀವು ಡಿಲೀಟನ್ನು ಮಾಡ್ಕೋಬೋದು. ಸೊ ನಿಮಗೇನಾದ್ರು ಡಿಲೀಟ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ಡಿಲೀಟ್ ಮಾಡ್ಕೊಳ್ಳಿ. ಯಾವ ರೀತಿ ಗೂಗಲ್ ಪೇಯಲ್ಲಿ ಹಿಸ್ಟ್ರಿಯನ್ನು ಯಾವ ರೀತಿ ಡಿಲೀಟ್ ಮಾಡ್ತಾರೆ ಅನ್ನೋದನ್ನು ತಾವೆಲ್ಲರೂ ಕಲ್ತಿದ್ದೀರಾ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರ್ತೀನಿ ವಿನೋದ್ ಟೆಕ್ 101 ಯೂಟ್ಯೂಬ್ ಚಾನಲ್. ಐ ಸಿ ನೆಕ್ಸ್ಟ್ ವಿಡಿಯೋ. ಬಾಯ್.